ನಮಸ್ಕಾರದಲ್ಲ ಬಂದವರೇ, ನಾನು ಭೂಮಾಪನದ ವಿಷಯದ ಬಗ್ಗೆ ತಿಳಿಸ್ತಾ ಇದ್ದೆ. ಈ ದಿವಸ ನಾನು ಮೋಜಣಿಯ ಮೂಲತತ್ವ ಅಂದರೆ ಪ್ರಿನ್ಸಿಪಲ್ಸ್ ಆಫ್ ಮೆಷರ್ಮೆಂಟ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಭೂಮಾಪನ ಮಾಡತಕ್ಕಂಥ ಸಂದರ್ಭದಲ್ಲಿ ದೋಷಗಳು ಅಂದರೆ ಮಿಸ್ಟೇಕ್ಸ್ಗಳು ಕಡಿಮೆ ಮಾಡಿದಾಗ ನಿಗದಿತ ಅಳತೆ ಕಾರ್ಯವನ್ನು ನಿಗದಿತ ಖಾತೆ ಮಿತಿಯೊಳಗೆ ಪೂರೈಸಲು ಸಾಧ್ಯವಾಗುತ್ತೆ. ಸಾಮಾನ್ಯವಾಗಿ ಈ ಕೆಳಕಂಡ ತತ್ವಗಳನ್ನು ನಾವು ಎಲ್ಲ ವಿಧವಾಗಿರ್ತಕ್ಕಂಥ ಮೋಜಣಿಗಳು ಅನ್ವಯಿಸುತ್ತೆ. ಪೂರ್ಣದಿಂದ ಭಾಗದ ಕಡೆಗೆ ನೋಡಿ, ಇದು ಒಂದು ನಾವು ಅಳತೆ ಮಾಡಿರ್ತಕ್ಕಂಥ ಉದ್ದೇಶಿಸಿರ್ತಕ್ಕಂಥ ಭೂಪ್ರದೇಶ ಆಗುತ್ತೆ. ಇದನ್ನು ಅಳತೆ ಮಾಡಬೇಕು ಅಂತಂದ್ರೆ ನಾವು ಮೊದಲಿಗೆ ಔಟರ್ ಬೌಂಡ್ರಿನ ಫಿಕ್ಸ್ ಮಾಡ್ಕೊಂಡು ಆ ನಂತರ ಮಧ್ಯಭಾಗದಲ್ಲಿ ಮಾತ್ರ ಅಳತೆ ಮಾಡಬೇಕಾಗುತ್ತೆ. ಇದು ಅಂದ್ರೆ ಓಲ್ ಟು ಪಾರ್ಟ್ ಅಂತೆ, ನಾಟ್ ಪಾರ್ಟ್ ಟು ಓಲ್. ಮೊದಲು ಅಳತೆ ಮಾಡತಕ್ಕಂಥ ಪ್ರದೇಶವನ್ನ ಹೊರಗಿನ ಗಡಿಯನ್ನು ಅಳತೆ ಮಾಡಬೇಕು. ಈ ಸಂದರ್ಭದಲ್ಲಿ ಅತ್ಯಂತ ನಿಖರವಾದ ಉಪಕರಣವನ್ನು ಬಳಸಬೇಕು. ನಂತರ ಅದರ ಒಳಗಡೆ ಇರತಕ್ಕಂಥ ಪ್ರದೇಶವನ್ನ ವಿವರವಾಗಿ ಅಳತೆ ಮಾಡಬೇಕು. ಚಿಕ್ಕದಾದ ಪ್ರದೇಶ ಅಳತೆ ಸಮಯದಲ್ಲಿ ಆಗಿರುವ ತಪ್ಪುಗಳನ್ನು ಕಡಿಮೆ ಮಾಡಲು ಇದು ತುಂಬಾ ಅನುಕೂಲ ಆಗುತ್ತೆ. ಕ್ಷೇತ್ರ ಮತ್ತು ಉದ್ದೇಶ ಆಧರಿಸಿ ಸೂಕ್ತ ವಿಧಾನ ಅಳವಡಿಸ್ಕೋಬೇಕು. ನಿಮಗೆ ಆಗಲೇ ಗೊತ್ತಾಯಿದೆ, ನಾವು ಮೂಲ ಭೂಮಾಪನದಲ್ಲಿ ಸರಪಳಿ ಅಂದ್ರೆ ಚೈನ್ ಸರ್ವೆ, ದುರ್ಬಿಡಿ ಅಂದ್ರೆ ಥಿಯೋಡಲೈಟ್ ಸರ್ವೆ ಅಂದ್ರೆ ಸಮತಲ ಮೋಜಣಿ ಅಂತಂದ್ರೆ ಪ್ಲೇನ್ ಟೇಬಲ್ ಸರ್ವೆ, ಈ ಮೂರು ವಿಧಾನಗಳಿದ್ದಾವೆ ಇದ್ದವು. ಈ ಸಂದರ್ಭದಲ್ಲಿ ನಾವು ನಮ್ಮ ಕ್ಷೇತ್ರವನ್ನ ಒಂದ್ಸಾರಿ ಸ್ಥಳ ಪರಿಶೀಲನೆ ಮಾಡಿ ಈ ಪ್ರದೇಶಕ್ಕೆ ಯಾವ ವಿಧಾನ ಸೂಕ್ತ ಅನ್ನೋದನ್ನ ನಿರ್ಧರಿಸಿ ಆ ವಿಧಾನವನ್ನು ಅಳವಡಿಸಿ ಅಳತೆ ಮಾಡಬೇಕು. ಇದರಿಂದ ಅನವಶ್ಯಕ ವೆಚ್ಚನೂ ಕಮ್ಮಿ ಆಗುತ್ತೆ ಹಾಗೂ ಸಮಯ ಉಳಿತಾಯ ಆಗುತ್ತೆ. ಅಳತೆಯನ್ನು ಪರಿಶೀಲಿಸಲು ಚೆಕ್ ಲೈನ್ ಪರಿಶೀಲನೆ. ಅಳತೆ ಮಾಡಿಸ್ಕೊಳ್ಳುವಾಗ ಅದರ ಅಳತೆಗಳನ್ನು ನಮೂದಿಸಿಕೊಳ್ಳುವಾಗ, ವಿಸ್ತೀರ್ಣವನ್ನ ಕಂಡುಹಿಡಿಯುವಾಗ, ನಕ್ಷೆಯನ್ನು ತಯಾರಿಸುವಾಗ ತಪ್ಪಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಪರಿಶೀಲನಾ ಅಳತೆ ಚೆಕ್ ಲೈನ್ ಮೆಜರ್ಮೆಂಟ್ಗಳನ್ನ ತಗೋಬೇಕಾಗುತ್ತೆ. ಇದರಿಂದ ತಪ್ಪುಗಳು ಕಡಿಮೆ ಆಗ್ತದೆ. ಉದಾಹರಣೆಗೆ ಈ ಒಂದು ಚೌಕಾಕಾರದ ಅಳತೆ ಮಾಡಬೇಕು ಜಮೀನ ಅಂತಂದ್ರೆ ನಾವೇನ್ ಮಾಡ್ತೀವಿ, ಈ ಮೆಜರ್ಮೆಂಟ್ ಅಷ್ಟೇ ತಗೊಂಡ್ರೆ ಸಾಲದು. ಮಧ್ಯೆ ಚೆಕ್ ಲೈನ್ ಕ್ರಾಸ್ ಮೆಜರ್ಮೆಂಟ್ಸ್ ತಗೊಂಡ್ರೆ ತುಂಬಾ ನಿಖರವಾಗಿ ಇದರ ವಿಸ್ತೀರ್ಣವನ್ನ ಕಂಡುಹಿಡಿಯಬಹುದಾಗಿರುತ್ತೆ. ಅಳತೆಯ ಮಾಹಿತಿಯನ್ನು ಸರಿಯಾಗಿ ದಾಖಲಿಸಿಕೊಳ್ಬೇಕಾಗ್ತದೆ. ಎಲ್ಲ ಅಳತೆಗಳನ್ನ ಮತ್ತು ಮಾಹಿತಿಗಳನ್ನು ಅಡವಿ ಪುಸ್ತಕ ಅಂದ್ರೆ ಫೀಲ್ಡ್ ಬುಕ್ ಅಲ್ಲಿ ಸರಿಯಾಗಿ ನಿಖರವಾಗಿ ನಮೂದಿಸ್ಕೊಳ್ಬೇಕು. ನಾವು ಬರೆದಿರ್ತಕ್ಕಂಥ ಬರವಣಿಗೆ ಇತರರಿಗೂ ಅರ್ಥವಾಗದಿರಬೇಕು, ತಿದ್ದಬಾರದು. ಒಂದು ವೇಳೆ ತಪ್ಪಾಗಿತ್ತು ಅಂತ ಹೇಳಿ, ಈಗ 15/6 ಅಂತ ಇರುತ್ತೆ, ಇದು ತಪ್ಪಾಗಿತ್ತು ಅಂತಂದ್ರೆ ಇದನ್ನ ರೌಂಡ್ ಮಾಡಿಬಿಟ್ಟು 15/8 ಅಥವಾ ಇದನ್ನ ಗೆರೆ ಎಳೆದ್ಬಿಟ್ಟು 15/8 ಈ ರೀತಿ ನಮೂದಿಸಬೇಕು. ನಿಖರತೆಯಲ್ಲಿ ಸ್ಥಿರತೆ ಅಂದ್ರೆ ಕನ್ಸಿಸ್ಟೆನ್ಸಿ, ಅಕ್ಯುರೇಸಿ. ಅಳತೆ ಮಾಡಬೇಕಾದಾಗ ವಿಸ್ತೀರ್ಣ ಒಂದು ವೇಳೆ ಹೆಚ್ಚು ಅಥವಾ ಜಾಸ್ತಿ ಆಗಿದ್ದಲ್ಲಿ ಹೆಚ್ಚು ಜನ ಭೂಮಾಪಕರನ್ನ ನಿಯೋಜನೆ ಮಾಡಬೇಕಾಗುತ್ತದೆ. ಈ ಸಂದರ್ಭದಲ್ಲಿ ಏಕರೂಪ ವಿಧಾನ ಮತ್ತು ಉಪಕರಣವನ್ನ ಬಳಸುವುದರಿಂದ ಸೂಕ್ತ ನಿಖರತೆಯನ್ನ ಸಾಧಿಸಲು ಸಾಧ್ಯವಾಗುತ್ತೆ. ನೆಲಮಾಪನಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಭೂಮಾಪನದ ವಿಷಯ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.